ನೋಡ್ರಿ ಇಲ್ಲಿವರೆಗೂ ಏನೇನು ಪಾಯಿಂಟ್ಸ್ಗಳನ್ನ ಕವರ್ ಮಾಡಿದ್ವಿ ಅಂತಂದು ಹೇಳಿದ್ರೆ, ಸೊ ಫಸ್ಟ್ ಟೈಮ್ ಏನಂತಂದು ಹೇಳಿದ್ರೆ 1881 ನಮ್ಮಲ್ಲಿ ಜನಗಣತಿ ಸ್ಟಾರ್ಟ್ ಆಗತ್ತೆ. ಲಾರ್ಡ್ ಮಯೋ ಸ್ಟಾರ್ಟ್ ಮಾಡ್ತಾನೆ. ಅದಾದ ನಂತರ ನೆಕ್ಸ್ಟ್ 1891 ಎಲ್ಲಿವರೆಗೂ 1921 ಜನಸಂಖ್ಯೆ ಬೆಳವಣಿಗೆ ದರ ತುಂಬಾ ಕಡಿಮೆ ಇರುತ್ತೆ. 1921 ಆದ ನಂತರ ಏನಂದ್ರೆ ಅತಿ ಹೆಚ್ಚು ಜನಸಂಖ್ಯೆ ಆಗುತ್ತೆ. ಅದನ್ನ ಡಿವೈಡ್ ಅಂತ ಕರಿತೀವಿ, ಮಹಾ ಇಬ್ಬಾಗದ ವರ್ಷ ಅಂತ ಕರಿತೀವಿ 1921. ಆಮೇಲೆ ನೆಕ್ಸ್ಟ್ ನೋಡ್ರಿ 1951 1961 ಏನಂದ್ರೆ ಅತಿ ಹೆಚ್ಚು ಜನಸಂಖ್ಯೆ ಆಗಿಬಿಡುತ್ತೆ. ಅದನ್ನ ನಾವು ಜನಸಂಖ್ಯಾ ಸ್ಫೋಟದ ಅವಧಿ ಅಂತಂದು ಹೇಳ್ತೀವಿ. ಇಷ್ಟು ಪಾಯಿಂಟ್ಸ್ಗಳನ್ನ ಕವರ್ ಮಾಡ್ಕೊಂಡಿದ್ವಿ. ಅದಾದ ನಂತರ ನೆಕ್ಸ್ಟ್ ಅತಿ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿರುವ ರಾಜ್ಯಗಳಂತ ಬಂದಾಗ ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಬಿಹಾರ್, ಆಮೇಲೆ ವೆಸ್ಟ್ ಬೆಂಗಾಲ್ ಅಂತಂದು ಹೇಳಿದ್ವಿ. ಆಮೇಲೆ ನೆಕ್ಸ್ಟ್ ಇಲ್ಲಿ ಏನ್ ಕೇಳಿದ್ರಪ್ಪ ಅಂತಂದು ಹೇಳಿದ್ರೆ, ಸೊ 2011 ಜನಗಣತಿ ಪ್ರಕಾರ ಸೊ ಹಿಂದೂ ಧರ್ಮ ಏನೈತಲ್ಲ, ಹಿಂದೂ ಧರ್ಮದ ಜನಸಂಖ್ಯೆಯ ಬೆಳವಣಿಗೆ ದರ ಎಷ್ಟೈತೆ ಅಂತ ಕೇಳಿದಾರ. ಸೊ 16.8% ಅಂತಂದು ಹೇಳ್ತೀವಿ. ಆಮೇಲೆ ಇಲ್ಲೇ ಎಕ್ಸ್ಟ್ರಾ ಪಾಯಿಂಟ್ಸ್ಗಳನ್ನ ಬರ್ಕೊಡ್ರಿ. ಮುಸ್ಲಿಮ್ರದ್ದು ಎಷ್ಟಾಗತ್ತಪ್ಪ ಅಂತಂದು ಹೇಳಿದ್ರೆ ಮುಸ್ಲಿಂ ಜನಸಂಖ್ಯೆಯ ಬೆಳವಣಿಗೆ ದರ 24.6. ಆಮೇಲೆ ಕ್ರಿಶ್ಚಿಯನ್ಸ್ ಎಷ್ಟಪ್ಪ ಅಂತಂದು ಹೇಳಿದ್ರೆ 15.5. ಆಮೇಲೆ ನೆಕ್ಸ್ಟ್ ಸಿಖ್ ಧರ್ಮದ ಎಷ್ಟಪ್ಪ ಅಂತಂದು ಹೇಳಿದ್ರೆ 8.4. ಆಮೇಲೆ ಬುದ್ಧಿಸ್ಟ್ ಎಷ್ಟು 6.1. ಆಮೇಲೆ ಜೈನದ ಎಷ್ಟಪ್ಪ ಅಂತಂದು ಹೇಳಿದ್ರೆ 5.4 ಅಂತಂದು ಹೇಳ್ತೀವಿ. ಸೊ ಇದೆಲ್ರಿಗೂ ಕ್ಲಿಯರ್ ಅಲ್ಲ ಪಾಯಿಂಟ್ಸ್ಗಳು ಇಷ್ಟು. ಏನಾದ್ರೂ ಕ್ವಶನ್ಸ್ಗಳಿದ್ರೆ ಇವಾಗಲೇ ಡೈರೆಕ್ಟ್ ಆಗಿ ಕೇಳ್ಬೋದು. ಆಮೇಲೆ ನಮ್ಮ ಜನಸಂಖ್ಯೆ ಯಾಕೆ ಜಾಸ್ತಿ, ರೀಸನ್ ಏನಪ್ಪಾ ಅಂತಂದು ಹೇಳಿದ್ರೆ ಮೇನ್ ರೀಸನ್ನು ಏನಂತಂದು ಹೇಳಿದ್ವಿ, ಮಾನ್ಸೂನ್ ವಾಯುಗುಣ. ಮೇನ್ ಏನಪ್ಪಾ ಅಂತಂದು ಹೇಳಿದ್ರೆ ಮಾನ್ಸೂನ್ ವಾಯುಗುಣ. ಯಾಕಪ್ಪ ನಿಂಗೆ ಡೌಟ್ ಏನಪ್ಪಾ, 2011 ಬಗ್ಗೆನೇ ಡಿಸ್ಕಷನ್ ಮಾಡಕತ್ತೀವಿ. 2011 ಇನ್ನೇನ್ ಬರುತ್ತಲ್ಲ, ಇನ್ನೊಂದು ಜನಸಂಖ್ಯೆ ಬರುತ್ತೆ, ಇನ್ನೊಂದು ಸ್ವಲ್ಪ ತಡ್ರಿ, ಇನ್ನೊಂದು ವರ್ಷ ತಡ್ರಿ. ಅದು 2011 2021 ಬರುತ್ತೆ. ಇವಾಗ ಇನ್ನು 2011 ಬಗ್ಗೆನೇ ಮಾತಾಡಕತ್ತೇವೆ. ಇನ್ನು ನಮಗೇನಂತಂದು ಹೇಳಿದ್ರೆ ಜನಸಂಖ್ಯೆ ಬಂದಿಲ್ಲ. ನಮಗೆ ಕೇಳೋ ಕ್ವಶನ್ಸ್ಗಳು 2011 ಬಗ್ಗೆನೇ ಇರ್ತಾವೆ. ಸೊ ನೆಕ್ಸ್ಟ್ ಇನ್ನೊಂದು ವರ್ಷ ತಡೆದ್ರಿ ಅಂತಂದು ಹೇಳಿದ್ರೆ ಅವಾಗೇನಪ್ಪ ಅಂತಂದು ಹೇಳಿದ್ರೆ 2021 ಜನಗಣತಿ ಪ್ರಕಾರ ಅಂತಂದು ಹೇಳ್ತೀವಿ. ಸೊ ಇದೆಲ್ರಿಗೂ ಕ್ಲಿಯರ್ ಆಯ್ತಲ್ಲ ಇಷ್ಟು ಪಾಯಿಂಟ್ಸ್ಗಳು. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ, ತುಂಬಾ ಇಂಪಾರ್ಟೆಂಟು. ನೆಕ್ಸ್ಟ್ ಕ್ವಶನ್ ಇಲ್ಲಿ ಏನ್ ಕೇಳಿದಾರೆ ನೋಡ್ರಿ, 2011 ಜನಗಣತಿ ಪ್ರಕಾರ. ಸೊ 2011 ಜನಗಣತಿ ಪ್ರಕಾರ ಇಲ್ಲೇನಾಗೈತಪ್ಪ ಅಂತಂದು ಹೇಳಿದ್ರೆ, ಯಾವ 3 ರಾಜ್ಯಗಳು ಟಾಪ್ ಅಂದ್ರೆ ಎಲ್ಲ ಇಲ್ಲೇನ್ ಕೆಳಗಡೆ ಇದಾವಲ್ಲ ಈ ರಾಜ್ಯಗಳ ಪೈಕಿ ಎಷ್ಟು ಅಂತಂದು ಹೇಳಿದ್ರೆ, ಈ 0 ರಿಂದ 6 ವರ್ಷದ ಮಕ್ಕಳಲ್ಲಿ, 0 ದಿಂದ 6 ವರ್ಷದ ಏಜ್ ಏನೇದು ಏಜ್ ಐತಲ್ಲ ಆ ವರ್ಷದ ಮಕ್ಕಳಲ್ಲಿ ಬೆಳವಣಿಗೆ ದರ ಎಷ್ಟೈತಿ ಅಂತ ಕೇಳಿದ್ರೆ, ಅಂದ್ರೆ ಹೈಯೆಸ್ಟ್ ಪಾಪ್ಯುಲೇಷನ್ 0 ದಿಂದ 6 ವರ್ಷದ ಮಕ್ಕಳು ಎಷ್ಟು ಜನ ಇದಾರ ಅಥವಾ ಯಾವ ರಾಜ್ಯದಲ್ಲಿ ಜಾಸ್ತಿ ಐತಿ ಅಂತ ಕ್ವಶನ್ ಕೇಳಿದ್ರೆ ನೋಡ್ರಿ, ತುಂಬಾ ಏನಪ್ಪಾ ಅಂತಂದು ಹೇಳಿದ್ರೆ ಡೀಪ್ ಆಗಿ ಸ್ಟಡಿ ಮಾಡಬೇಕು. ಇದನ್ನ ನಾನು ಜಸ್ಟ್ ಕ್ವಶನ್ಸ್ಗಳನ್ನ ಹೇಳ್ಕೊಂತ ಹೋಗ್ತೀನಿ, ಈ ತರ ಕೇಳಿದಾರೆ ಅಂತಂದೇಳಿ. ಇಲ್ಲಿ ಹೆಂಗ್ ಕೇಳಿದ ನೋಡ್ರಿ, 0 ದಿಂದ 6 ವರ್ಷದ ಮಕ್ಕಳಂತ, ಅದ್ರದಲ್ಲೂ ಏನಂತಂದು ಹೇಳಿದ್ರೆ ಅವ್ರದ್ದು ಪಾಪ್ಯುಲೇಷನ್ ಯಾವ ರಾಜ್ಯದಲ್ಲಿ ಜಾಸ್ತಿ ಐತೆ ಅಂತಂದು ಹೇಳ್ಬಿಟ್ಟು. ಸೊ ಯಾವ್ದ್ರಲ್ಲಪ್ಪ ಅಂತಂದು ಹೇಳಿದ್ರೆ ಮಹಾರಾಷ್ಟ್ರ. ಈ ಕ್ವಶನ್ ಪ್ರಕಾರ ಏನಂತಂದು ಹೇಳಿದ್ರೆ ಮಹಾರಾಷ್ಟ್ರ ಅಂತಂದೈತೆ. ಬಟ್ ಆದ್ರೆ ನೀವೇನ್ ಮಾಡ್ಬೇಕು, 0 ದಿಂದ 6 ವರ್ಷದ ಮಕ್ಕಳಲ್ಲಿ ಏನಿದಾರಲ್ಲ ಸೊ ಅದರಲ್ಲಿ ಯಾವ ರಾಜ್ಯದಲ್ಲಿ ಜಾಸ್ತಿ ಇದಾರ ಅಂತಂದು ಹೇಳಿ ನೀವು ನೋಡ್ಕೊಬೇಕು. ಫಸ್ಟ್ ಯಾವ್ದೈತಿ, ಸೆಕೆಂಡ್ ಯಾವ್ದೈತಿ, ಥರ್ಡ್ ಯಾವ್ದೈತಿ, ಫೋರ್ತ್ ಯಾವ್ದೈತಿ, ಆಮೇಲೆ ಫಿಫ್ತ್ ಯಾವ್ದೈತಿ. ನಾನು ಇವಾಗ ಈ ಕ್ವಶನ್ ಅಲ್ಲಿ ಹೇಳಿದೆ ಮಹಾರಾಷ್ಟ್ರ ಅಂತಂದು ಹೇಳ್ಬಿಟ್ಟು. ಬಟ್ ಅದ್ರ ನೀವೇನ್ ಮಾಡ್ಬೇಕಂದ್ರೆ ಸರ್ಚ್ ಮಾಡ್ಬೇಕು ಯಾವ್ದ್ರಲ್ಲಿ ಜಾಸ್ತಿ ಐತೆ. ಸೊ ಎಲ್ರಿಗೂ ಅರ್ಥ ಆಗ್ತಿದೆಯಲ್ಲ. ಸೊ ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇಲ್ಲೇನಪ್ಪಾ ಅಂತಂದು ಹೇಳಿದ್ರೆ ನೆಕ್ಸ್ಟ್ ಡೆನ್ಸಿಟಿ, ಜನಸಾಂದ್ರತೆ ಅಂತ ಬರುತ್ತೆ. ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್, ಜನಸಾಂದ್ರತೆ ಅಂತ ಬರುತ್ತೆ. ಜನಸಾಂದ್ರತೆ ಅಂದ್ರೆ ಏನು, ನೀವು ಆನ್ಸರ್ ಹೇಳ್ಬೇಕು. ಆರಾಮಾಗಿ ತಗೊಳ್ಳೋ ಟೈಮ, ಇನ್ನೂ ಟೈಮ್ ಐತೆ. ಜನಸಾಂದ್ರತೆ ಅಂದ್ರೆ ಏನು? ಜನಸಾಂದ್ರತೆ ದೇಶದ ಒಟ್ಟು ಅಲ್ಲ. ಓಕೆ, ಚದರ ಕಿಲೋಮೀಟರ್ ಅಲ್ಲಿರೋದು. ಓಕೆ, ವೆರಿ ಗುಡ್. ಅದು ಬೇರೆ. ಜನಸಾಂದ್ರತೆ ಅಂದ್ರೆ ಏನು? ಜನಸಾಂದ್ರತೆ ಅಂತಂದು ಹೇಳಿದ್ರೆ ಇವಾಗ ಈ ಕಡೆ 1 ಕಿಲೋಮೀಟರ್, ಈ ಕಡೆ 1 ಕಿಲೋಮೀಟರ್, ಈ ಕಡೆ 1 ಕಿಲೋಮೀಟರ್, ಈ ಕಡೆ 1 ಕಿಲೋಮೀಟರ್. ಬೇಕಾದ್ರೆ ಡಯಾಗ್ರಾಮ್ ಹಾಕೊಡ್ರಿ.
ಸೊ 1 ಕಿಲೋಮೀಟರ್, ಈ ಕಡೆ 1 ಕಿಲೋಮೀಟ್ರು, ಸೊ ಈ ಕಡೆ 1 ಕಿಲೋಮೀಟ್ರು, ಆಮೇಲೆ ಈ ಕಡೆ 1 ಕಿಲೋಮೀಟ್ರು. ಸೊ ಈ ಒಂದು ಸ್ಕ್ವೇರ್ ಕಿಲೋಮೀಟರ್ ಅಂತಂದು ಹಿಂಗೆ ಬರುತ್ತಲ್ಲ, ಎಲ್ಲ ಕಡೆ 1 ಕಿಲೋಮೀಟ್ರು. ಇಲ್ಲಿರುವ ಜನಸಂಖ್ಯೆಯನ್ನು, ಈ ಪ್ರದೇಶದಲ್ಲಿ ಕಂಡು ಬರುವಂತಹ ಜನಸಂಖ್ಯೆಯನ್ನು ನಾವೇನಂತ ಕರಿತೀವಿ ಅಂದ್ರೆ ಜನಸಾಂದ್ರತೆ ಅಂತ ಕರಿತೀವಿ. 1 ಸ್ಕ್ವೇರ್ ಕಿಲೋಮೀಟರಲ್ಲಿ ಕಂಡು ಬರುವಂತಹ ಜನಸಂಖ್ಯೆಯನ್ನು ನಾವು ಜನಸಾಂದ್ರತೆ ಅಂತ ಕರಿತೀವಿ. ತುಂಬ ಇಂಪಾರ್ಟೆಂಟ್ ಈ ಟಾಪಿಕ್, ಜನಸಾಂದ್ರತೆ. ಟೋಟಲ್ ಆಗಿ 1 ಸ್ಕ್ವೇರ್ ಕಿಲೋಮೀಟರ್. ಇವಾಗ ನೀವು ನೋಡ್ರಿ, ನಿಮ್ಮ ಮನೆ ಇರುತ್ತಾ, ಮನೆಯಿಂದ ಹಿಡ್ಕೊಂಡು 1 ಕಿಲೋಮೀಟ್ರು ಉತ್ತರ ಕಡೆ, 1 ಕಿಲೋಮೀಟರ್, ಈ ಥರ ಏನಂತಂದು ಹೇಳಿದ್ರೆ ಸ್ಕ್ವೇರ್ ಕಿಲೋಮೀಟ್ರನ್ನು ಏನಪ್ಪ ಅಂತಂದು ಹೇಳಿದ್ರೆ ತೊಗೊಳ್ಬೇಕು. ಸೊ ಕನ್ನಡದಲ್ಲಿ ಚದರ ಕಿಲೋಮೀಟರ್ ಅಂತಂದು ಹೇಳ್ತೀವಿ. 1 ಚದರ ಕಿಲೋಮೀಟರ್ ಒಳಗೆ ಇರುವಂತಹ ಒಂದು ಜನಸಂಖ್ಯೆಯನ್ನು ನಾವು ಜನಸಾಂದ್ರತೆ ಅಂತ ಕರಿತೀವಿ. ಈ ಥರ ಡಯಾಗ್ರಾಮ್ ಹಾಕೊಡ್ರಿ ಅಷ್ಟೇ ಸಾಕು, ಇಷ್ಟು ಗೊತ್ತಾದ್ರೆ ಸಾಕು ನಮಗೆ. ಸೊ ಎಲ್ಲ ಕಡೆ ಏನಪ್ಪ ಅಂತಂದು ಹೇಳಿದ್ರೆ 1 ಕಿಲೋಮೀಟರ್. ಸೊ ಅದನ್ನು ಜನಸಾಂದ್ರತೆ ಅಂತ ಕರಿತೀವಿ. ಸೊ ನಮ್ಮ ಭಾರತ ದೇಶದಲ್ಲಿ ಎಷ್ಟಿದೆಯಪ್ಪ ಅಂತಂದು ಹೇಳಿದ್ರೆ 382 ಜನ. ಸೊ ಒಂದು ಜನಸಾಂದ್ರತೆಯಲ್ಲಿ ಎವರೇಜ್ ಆಗಿ ನಮ್ಮ ಭಾರತದ ಜನಸಾಂದ್ರತೆ ಎಷ್ಟೈತಪ್ಪ ಅಂತಂದು ಹೇಳಿದ್ರೆ 382 ಐತೆ. ನಮ್ಮ ಕರ್ನಾಟಕದ ಎಷ್ಟೈತೆ ಯಾರಿಗಾದ್ರೂ ಗೊತ್ತೈತಾ? ನಮ್ಮ ಕರ್ನಾಟಕದ ಜನಸಾಂದ್ರತೆ ಸರ್ಚ್ ಮಾಡಕ್ ಹೋಗ್ಬೇಡ್ರಿ, ಟೈಮ್ ಭಾಳ ಹಿಡಿದ್ವಿ, ಗೊತ್ತಿದ್ರೆ ಹೇಳ್ರಿ. $318, $319 ನೋಡ್ರಿ, ಟ್ರೈ ಮಾಡ್ರಿ. ಸೊ ನಮ್ದು ಜನಸಾಂದ್ರತೆ ಎಷ್ಟಪ್ಪ ಅಂತಂದು ಹೇಳಿದ್ರೆ ನಮ್ಮ ಭಾರತ ದೇಶದ್ದು 382 ಐತೆ. ಇಲ್ಲಿ ನೋಡ್ರಿ, ಇದರಲ್ಲಿ ನಮ್ಮ ಕ್ವಶನ್ ಕೇಳ್ತಾನ, ಅತಿ ಹೆಚ್ಚು ಜನಸಾಂದ್ರತೆಯನ್ನ ಹೊಂದಿರುವ ರಾಜ್ಯಗಳು ಯಾವುವು ಅಂತ ಕೇಳ್ತಾನ. ಅತಿ ಹೆಚ್ಚು ಜನಸಾಂದ್ರತೆಯನ್ನ ಹೊಂದಿರುವ ರಾಜ್ಯಗಳು. ಎಸ್, ವೆರಿ ಗುಡ್. ಬಿಹಾರ್ ಏನಪ್ಪಾ ಅಂತಂದು ಹೇಳಿದ್ರೆ ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುವಂತಹ ರಾಜ್ಯವಾಗೈತೆ ಬಿಹಾರ್. 1084 ಜನ. ಸೊ 1 ಸ್ಕ್ವೇರ್ ಕಿಲೋಮೀಟರ್ ಒಳಗಡೆ ಏನಂತಂದು ಹೇಳಿದ್ರೆ 1084 ಜನ ಸಿಗ್ತಾರಲ್ಲಿ. ನೀವು ಈ ಕಡೆ 1 ಕಿಲೋಮೀಟರ್, ಈ ಕಡೆ 1 ಕಿಲೋಮೀಟರ್, ಇಷ್ಟು 1 ಕಿಲೋಮೀಟರ್ ಹೋದ್ರಿ ಅಂದ್ರೆ 1084 ಜನ ಸಿಗ್ತಾರೆ ಬಿಹಾರ್ ಒಳಗಡೆ. ಬಿಹಾರದಲ್ಲಿ ಏನಪ್ಪಾ ಅಂತಂದು ಹೇಳಿದ್ರೆ ಅತಿ ಹೆಚ್ಚು. ನೀವೇನು ಮಾಡ್ಕೋಬೇಕು, ನೋಟ್ಸ್ ಮಾಡ್ಕೋಬೇಕು. 1 2 3 4 5. ಸೊ 5 ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುವ ರಾಜ್ಯಗಳ್ಯಾವು ಅಂತಂದು ಹೇಳಿ ಒಂದು ಪಟ್ಟಿ ಮಾಡ್ಕೊಬೇಕು. ಆಮೇಲೆ ಅತಿ ಕಡಿಮೆ ಜನಸಾಂದ್ರತೆಯನ್ನು ಹೊಂದಿರುವ ರಾಜ್ಯಗಳ್ಯಾವು? ಅತಿ ಕಡಿಮೆ ಹೊಂದಿರೋದು ಯಾವುದಪ್ಪ ಅಂತಂದು ಹೇಳಿದ್ರೆ ಅರುಣಾಚಲ ಪ್ರದೇಶ್. ವೆರಿ ಗುಡ್, ಅರುಣಾಚಲ ಪ್ರದೇಶ್. 1 ಸ್ಕ್ವೇರ್ ಕಿಲೋಮೀಟರ್ ಏನಪ್ಪಾ ಅಂತಂದು ಹೇಳಿದ್ರೆ 17 ಜನ. ಅಸ್ಸಾಂ ಅಲ್ಲ, ಅರುಣಾಚಲ ಪ್ರದೇಶ್. ಟೋಟಲ್ 1 ಸ್ಕ್ವೇರ್ ಕಿಲೋಮೀಟರ್ ಏನಪ್ಪಾ ಅಂತಂದು ಹೇಳಿದ್ರೆ ಓನ್ಲಿ 17 ಜನ ಅಷ್ಟೇ ಇದ್ದಾರೆ. 1 ಸ್ಕ್ವೇರ್ ಕಿಲೋಮೀಟರ್ ಎಷ್ಟು? ಓನ್ಲಿ 17 ಜನ ಇದ್ದಾರೆ. ಈ 2 ಪಾಯಿಂಟ್ಸ್ಗಳನ್ನ ನಾನು ಹೇಳಿದೆ, ಬಟ್ ಅದರ ನೀವು ನೋಡ್ಕೊಬೇಕು. ಆಮೇಲೆ ಲಾಸ್ಟ್ 3 ನೋಡ್ಕೋಬೇಕು. ಲಾಸ್ಟ್ 3 ಕಡಿಮೆ ಜನಸಾಂದ್ರತೆಯನ್ನು ಹೊಂದಿರುವ ರಾಜ್ಯಗಳ್ಯಾವು ಅಂತಲೂ ನಿಮಗೆ ಕ್ವಶನ್ ಅನ್ನ ಕೇಳೋ ಚಾನ್ಸಸ್ ಐತೆ. ಸಿಕ್ಕಿಂ ಅಪ್ಪ ಅದೇನಪ್ಪ ಅಂತಂದ್ರೆ ಅತಿ ಕಡಿಮೆ ಜನರನ್ನ ಹೊಂದಿರೋದು ರಾಜ್ಯ. ಅದು ಅತಿ ಕಡಿಮೆ ಜನರನ್ನ ಹೊಂದಿರುವ ರಾಜ್ಯ. ಜನಸಾಂದ್ರತೆ ಬೇರೆ, ಜನಸಂಖ್ಯೆ ಬೇರೆ. ಇಲ್ಲಿ ನೋಡ್ರಿ, ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಮಾಡ್ಬೇಕಂತಂದು ಹೇಳಿದ್ರೆ 1 ಸ್ಕ್ವೇರ್ ಕಿಲೋಮೀಟರ್ ಅಲ್ಲಿ ಎಷ್ಟು ಜನಸಂಖ್ಯೆ ಇರುತ್ತಲ್ಲ ಅದನ್ನ ನಾವೇನಂತ ಕರಿತೀವಿ? ಜನಸಾಂದ್ರತೆ ಅಂತ ಕರಿತೀವಿ. ಒಂದು ರಾಜ್ಯದಲ್ಲಿ ಇರುವಂತಹ ಜನಸಂಖ್ಯೆ ಬೇರೆ, 1 ಸ್ಕ್ವೇರ್ ಕಿಲೋಮೀಟರ್ ಅಲ್ಲಿ ಕಂಡು ಬರುವಂತಹ ಜನಸಂಖ್ಯೆ ಬೇರೆ. ಅದನ್ನ ತಪ್ಪು ಅರ್ಥ ಮಾಡ್ಕೊಳಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ನೋಡ್ರಪ್ಪ, ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಇದು. 2011 ಜನಗಣತಿ ಪ್ರಕಾರ ಎಸ್ ಟಿ ಪಾಪ್ಯುಲೇಷನ್ ಯಾವ ರಾಜ್ಯದಲ್ಲಿ ಜಾಸ್ತಿ ಐತೆ? ಕೆಳಗಿರೋದ್ರಲ್ಲಿ ಅತಿ ಹೆಚ್ಚು ಎಸ್ ಟಿ ಪಾಪ್ಯುಲೇಷನ್. ಅದನ್ನೇನು ಕೇಳಿದಾನಪ್ಪ ಅಂತಂದು ಹೇಳಿದ್ರೆ ಪರ್ಸೆಂಟೇಜ್ ಒಳಗಡೆ ಕೇಳಿದಾನ. ನೆನ್ಪಿಟ್ಕೊಳ್ರಿ, ಗೊತ್ತಿತ್ತು ಏನಪ್ಪಾ ಅಂತಂದು ಹೇಳಿದ್ರೆ ಅತಿ ಹೆಚ್ಚು ಎಸ್ ಟಿ ಪಾಪ್ಯುಲೇಷನ್, ಶೆಡ್ಯೂಲ್ಡ್ ಟ್ರೈಬ್ಸ್. ಇಲ್ಲಿ ನೋಡ್ರಿ, ನಾವು ಅರ್ಥ ಮಾಡ್ಕೊತೀವಿ ಗೊತ್ತಾ? ಸೊ SC ST ಅಂದ ತಕ್ಷಣ ಅದು ಬೇರೆ, ಆಮೇಲೆ ST ಅಂದ ತಕ್ಷಣ ಇಲ್ಲಿ ನೋಡ್ರಿ ಶೆಡ್ಯೂಲ್ಡ್ ಟ್ರೈಬ್ಸ್ ಅಂತ ಬರ್ತಾರೆ. ಈಗ ನೀವು ಕೇಳಿರ್ಬೋದು ನೀಲಗಿರಿಯಲ್ಲಿ ಸೊ ಒಂದು ಬುಡಕಟ್ಟು ಜನಾಂಗ ಬರುತ್ತೆ, ಅವ್ರೇನಪ್ಪ ಅಂತಂದು ಹೇಳಿದ್ರೆ ST ಜನಾಂಗಕ್ಕೆ ಸೇರಿದವರು, ಶೆಡ್ಯೂಲ್ಡ್ ಟ್ರೈಬ್ಸ್ ಅಂತಂದು ಹೇಳ್ತೀವಿ. ಅದು ಬೇರೆ. ನೀವು ಜನಾಂಗ ಅದು ಇದು ಅನ್ಕೊಂಡ್ಬಿಟ್ಟು ಏನೇನೋ ಆಗ್ಬಿಟ್ಟೈತೆ ಇವಾಗ ನಮ್ದು ಭಾರತ ದೇಶ. ತೋಡಾ ಜನಾಂಗ ಅಂತ ಬರುತ್ತೆ. ಎಸ್. ಆಮೇಲೆ ನೆಕ್ಸ್ಟ್ ಗೋಂಡಾ ಜನಾಂಗ ಅಂತ ಬರುತ್ತೆ, ಗೋಂಡಾ ಟ್ರೈಬ್ ಅಂತ ಬರುತ್ತೆ. ನಮ್ಮ ಕರ್ನಾಟಕದಲ್ಲೇ ಎಷ್ಟೋ ಇದಾವ, ನೆನ್ಪಿಟ್ಕೊಟ್ರು. ಎಸ್. ಇಲ್ಲೇನು ಕೇಳಿದಾನಂತಂದು ಹೇಳಿದ್ರೆ ST ಪಾಪ್ಯುಲೇಷನ್ ಪರ್ಸೆಂಟೇಜ್ ಅಲ್ಲಿ ಕೇಳಿದಾನ, ಹೈಯೆಸ್ಟ್ ಪರ್ಸೆಂಟೇಜ್.
ಜನಸಂಖ್ಯೆ ಕೇಳಿಲ್ಲ, ಪರ್ಸೆಂಟೇಜಲ್ಲಿ ಕೇಳಿದಾನೆ. ಪರ್ಸೆಂಟೇಜ್ ಅಂತ ಕೇಳ್ದ ಅಂತಂದು ಹೇಳಿದ್ರೆ ಮಿಜೋರಾಂ. ಸೊ ಒಂದು ಏರಿಯಾದಲ್ಲಿ ಎಷ್ಟು ಜನಸಂಖ್ಯೆ ಜಾಸ್ತಿ ಎಲ್ಲಿರ್ತಾರ, ಸೊ ಅದನ್ನ ಪರ್ಸೆಂಟೇಜಲ್ಲಿ ಕೇಳಿದಾನ. ಪರ್ಸೆಂಟೇಜಲ್ಲಿ ಕೇಳಿದ್ರೆ ಏನಪ್ಪ ಅಂತಂದು ಹೇಳಿದ್ರೆ ಮಿಜೋರಾಂ ಜಾಸ್ತಿ. ಟೋಟಲ್ ಎಷ್ಟು ಜನಸಂಖ್ಯೆ ಭಾರತಕ್ಕೆ ಕಂಪೇರ್ ಮಾಡಿದ್ರೆ ಅಂತಂದು ಹೇಳಿದ್ರೆ ಮಧ್ಯಪ್ರದೇಶ್. ಜನಸಂಖ್ಯೆ ಅಂತ ಬಂದಾಗ, ಟೋಟಲ್ ಜನಸಂಖ್ಯೆ ಎಷ್ಟು ಜನಸಂಖ್ಯೆ ಅಂತ ಬಂದಾಗ ಭಾರತ ದೇಶದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ರಾಜ್ಯ ಯಾವುದು? ಮಧ್ಯಪ್ರದೇಶ್. ಪರ್ಸೆಂಟೇಜ್ ಅಂತ ಬಂದಾಗ ಅಂತಂದು ಹೇಳಿದ್ರೆ ಮಿಜೋರಾಂ. ಇದು ಯಾರಿಗಾದ್ರೂ ಅರ್ಥ ಆಯ್ತಾ ಹೆಂಗ್ರಿ ಅಂತಂದು ಹೇಳಿ? ಯಾರಿಗಾದ್ರೂ ಅರ್ಥ ಆಯ್ತಾ? ಅರ್ಥ ಆಗಿಲ್ಲ ಅಂದ್ರೆ ನಾನು ಹೇಳ್ತೀನಿ. ಇಲ್ಲಿ ನೋಡ್ರಿ, ಸೊ ಕರೆಕ್ಟಾಗಿ ಕೇಳಿಸ್ಕೊಳ್ರಿ. ಇದೇನಪ್ಪ ಅಂತಂದು ಹೇಳಿದ್ರೆ ನಮ್ಮ ಭಾರತ ದೇಶ. ಇದೇನಪ್ಪ ಅಂತಂದ್ರೆ ನಮ್ಮ ಭಾರತ ದೇಶ. ಇಲ್ಲಿ ನೋಡ್ರಿ, ಮಧ್ಯಪ್ರದೇಶ ಏನಪ್ಪ ಅಂತಂದು ಹೇಳಿದ್ರೆ ಅದ್ರ ವಿಸ್ತೀರ್ಣ ಜಾಸ್ತಿ. ಮಧ್ಯಪ್ರದೇಶದ ವಿಸ್ತೀರ್ಣ ಅಂತಂದು ಹೇಳಿ ಇಷ್ಟು ತಗೊಳ್ಳೋಣ. ಸೊ ಅದಾದ ನಂತರ ಮಿಜೋರಾಂ ಈ ಕಡೆ ಬರುತ್ತಾ, ಅದ್ರದ್ದು ವಿಸ್ತೀರ್ಣ ಏನಪ್ಪ ಅಂತಂದು ಹೇಳಿದ್ರೆ ಇಷ್ಟೇ ಐತೆ. ರಾಜ್ಯಗಳನ್ನ ಕಂಪೇರ್ ಮಾಡಿದಾಗ ಸೊ ಮಧ್ಯಪ್ರದೇಶ ಏನಪ್ಪ ಅಂತಂದು ಹೇಳಿದ್ರೆ ಇಷ್ಟ ಐತೆ. ಅದಾದ ನಂತರ ಮಿಜೋರಾಮ್ದು ಏನಪ್ಪ ಅಂತಂದು ಹೇಳಿದ್ರೆ ಇಷ್ಟ ಐತೆ. ಸೊ ಇಲ್ಲಿ ನೋಡ್ರಿ, ಟೋಟಲ್ ಪಾಪ್ಯುಲೇಷನ್ ಏನಪ್ಪ ಅಂತಂದು ಹೇಳಿದ್ರೆ 100 ಅಂತ ತಗೋಣ. ಟೋಟಲ್ ಪಾಪ್ಯುಲೇಷನ್ ಏನಪ್ಪ ಅಂತಂದು ಹೇಳಿದ್ರೆ 100 ಅಂತ ತಗೋಣ, ಟೋಟಲ್ ಪಾಪ್ಯುಲೇಷನ್. ಸೊ ಇಲ್ಲಿ ನೋಡ್ರಿ, ಎಷ್ಟಿ ಜನಾಂಗ ಇದ್ರಲ್ಲಿ ಎಷ್ಟೈತಪ್ಪ ಅಂತಂದು ಹೇಳಿದ್ರೆ ಎಕ್ಸಾಂಪಲ್ ಕೊಡ್ತಿದ್ದೀನಿ. ಇಲ್ಲಿ ಏನಪ್ಪ ಅಂತಂದು ಹೇಳಿದ್ರೆ 30 ಐತೆ. ಎಷ್ಟಿ ಜನಸಂಖ್ಯೆ ಎಷ್ಟೈತೆ? ಇಲ್ಲಿ 30 ಜನ ಅದಾರ. ಇಲ್ಲಿ ಎಷ್ಟಿ ಜನಸಂಖ್ಯೆ ಎಷ್ಟು ಅದಾರಪ್ಪ ಅಂತಂದು ಹೇಳಿದ್ರೆ 10 ಜನ ಅದಾರ ಅಂತ ಅನ್ಕೊಡ್ರಿ. 10 ಜನ ಅಂತಾರ ಅನ್ಕೊಡ್ರಿ. ಸೊ ಇಲ್ಲಿ 30 ಜನಸಂಖ್ಯೆ ಐತಲ್ಲ, ಇಲ್ಲಿ ಏರಿಯಾ ನೋಡಿದ್ರೆ ಭಾಳ ದೊಡ್ಡದೈತಿ. ಏರಿಯಾ ನೋಡಿದ್ರೆ ನಾವು ಪರ್ಸೆಂಟೇಜ್ ತೆಗಿಬೇಕಲ್ಲ, ಪರ್ಸೆಂಟೇಜ್ ತೆಗಿಬೇಕು. ಸೊ ಇಲ್ಲಿ ನೋಡಿದ್ರೆ 100 ಜನಸಂಖ್ಯೆ ಐತೆ. ಬಟ್ ಆದರೆ ಇವ್ರದ್ದು ಜನಸಂಖ್ಯೆ ಎಷ್ಟೈತಪ್ಪ ಅಂತಂದು ಹೇಳಿದ್ರೆ 50 ಐತೆ ಅನ್ಕೊಡ್ರಿ. ಇವ್ರ ಜನಸಂಖ್ಯೆ ಎಷ್ಟೈತಿ? 50 ಅಂತ ಅನ್ಕೊಡ್ರಿ. ಪರ್ಸೆಂಟೇಜ್ ತೆಗೆದಾಗ ನಾವು ಹೆಂಗೆ ತೆಗಿತೀವಿ? 10/50 ಅಂತ ತೆಗಿತೀವಿ. 10/50 ಅಂತ ತೆಗೆದಾಗ ಎಷ್ಟಿ ಜನಸಂಖ್ಯೆದು ಪರ್ಸೆಂಟೇಜ್ ಬರುತ್ತೆ. ಇಲ್ಲಿ ಹೆಂಗೆ ತೆಗಿತೀವಿ? 30/100 ಅಂತ ತೆಗಿತೀವಿ. ಈ ಥರ ಮಾಡಿದಾಗ ಮಿಜೋರಾಮದ ಪರ್ಸೆಂಟೇಜ್ ಜಾಸ್ತಿ ಆಗತ್ತ. ಸೊ ಇಲ್ಲಿ ಇದ್ರದ್ದು ಕಮ್ಮಿ ಆಗಿಬಿಡತ್ತೆ. ಏರಿಯಾ ಜಾಸ್ತಿ ಇರೋದ್ರಿಂದ, ಜನಸಂಖ್ಯೆ ಇದು ಇರೋದ್ರಿಂದ ಕಡಿಮೆ ಆಗಿಬಿಡುತ್ತೆ ಪರ್ಸೆಂಟೇಜು. ಏರಿಯಾ ಮೇಲೆ ಡಿಪೆಂಡ್ ಆಗಿರುತ್ತೆ, ಆಮೇಲೆ ಜನಸಂಖ್ಯೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂತ ಪರ್ಸೆಂಟೇಜ್ ಅಂತ ಬಂದಾಗ ಚಿಕ್ಕದೇ ರಾಜ್ಯ, ಅದಾದ ನಂತರ ಪಾಪ್ಯುಲೇಷನ್ ತುಂಬ ಕಡಿಮೆ ಇರುತ್ತೆ, ಪರ್ಸೆಂಟೇಜ್ ತೆಗೆದಾಗ ಜಾಸ್ತಿ ಆಗಿಬಿಡುತ್ತೆ. ಈಗ ನೀವು ನೋಡಿರ್ಬೋದು, ಸಿಂಪಲ್ ಆಗಿ ಹೇಳ್ತೀನಿ, ಅರ್ಥ ಮಾಡ್ಕೊಳ್ರಿ. ನಿಮ್ದು 10th ಮಾರ್ಕ್ಸ್ ಕಾರ್ಡ್ ನಿಮ್ಗೆ ಎಲ್ರಿಗೂ ಗೊತ್ತೈತಿ. ಕನ್ನಡ, ಇಂಗ್ಲೀಷ ಇವನ್ ಎರಡೂ ತೆಗೆದ್ಬಿಟ್ಟು ಪರ್ಸೆಂಟೇಜ್ ತೆಗಿರಿ. ಮೇನ್ ಸಬ್ಜೆಕ್ಟ್ಗಳು ಬರ್ತಾವಲ್ಲ, ಮೇನ್ ಸಬ್ಜೆಕ್ಟ್ ಯಾವುದು? ಗಣಿತ, ಆಮೇಲೆ ವಿಜ್ಞಾನ, ಸಮಾಜ ವಿಜ್ಞಾನ, ಆಮೇಲೆ ಇನ್ನೊಂದು ಯಾವುದು ಬರುತ್ತೋ? ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ. ಅದ ಸಮಾಜ ವಿಜ್ಞಾನನಾ? ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ, ಮತ್ತೆ ಯಾವಾಗ ಬರ್ತಾವ? ನಾವು ಮರ್ತವ. ಇನ್ನೊಂದು ಸಬ್ಜೆಕ್ಟ್ ಬರ್ತವೆ, ಹಿಂದಿ ಬರುತ್ತಾ? ಓಕೆ, ಹಿಂದಿನೂ ಬಿಡ್ರಿ. ಹಿಂದಿ, ಇಂಗ್ಲೀಷು, ಅದಾದ ನಂತರ ಕನ್ನಡ ಬಿಡ್ರಿ. ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ ಅಷ್ಟೇ ತಗೊಳ್ರಿ. ಅದಾದ ನಂತರ ಇವನ್ನಷ್ಟಕ್ಕೆ ಪರ್ಸೆಂಟೇಜ್ ತೆಗಿರಿ. ಅವಾಗ ನಿಮ್ದು ಏನಾಗತ್ತೆ ಅಂತಂದು ಹೇಳಿದ್ರೆ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ. ಅವಾಗೇನ ನೀವು 300 ಡಿವೈಡೆಡ್ ಬೈ ಮಾಡಿರ್ತೀರಿ, ಕರೆಕ್ಟಾ? ಈ ಮೂರನ್ನು ಕೂಡಿಸ್ಬಿಟ್ಟು 300 ಡಿವೈಡ್ ಮಾಡಿರ್ತೀರಿ, ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ. ಬಟ್ ಅದೇ ಎಲ್ಲ ಸಬ್ಜೆಕ್ಟ್ನ ತೊಗೊಂಡಾಗ ಏನು ಮಾಡ್ತೀರಾ ಅಂತಂದು ಹೇಳಿದ್ರೆ 625 ಮಾಡ್ತೀರಾ ಪರ್ಸೆಂಟೇಜ್ ಡಿವೈಡೆಡ್ ಬೈ, ಅವಾಗ ಪರ್ಸೆಂಟೇಜ್ ಕಡಿಮೆ ಆಗುತ್ತೆ. ಸೇಮ್ ಹಿಂಗೆ ಇಲ್ಲೂ ಕೂಡ ಏನಂತಂದು ಹೇಳಿದ್ರೆ ಮಿಜೋರಾಮ್ದು ಏರಿಯಾ ಅಥವಾ ಏನಪ್ಪ ಅಂತಂದು ಹೇಳಿದ್ರೆ ಸೊ ಅದ್ರದ್ದು ಜನಸಂಖ್ಯೆ ತುಂಬ ಕಡಿಮೆ ಇರೋದ್ರಿಂದ ಪರ್ಸೆಂಟೇಜ್ ಅಂತ ಬಂದಾಗ ಜಾಸ್ತಿ ಇರುತ್ತೆ. ಮಧ್ಯಪ್ರದೇಶ ಅಂತಂದು ಹೇಳಿದ್ರೆ ಜಾಸ್ತಿ ಆಗತ್ತೆ. ಇಷ್ಟು ಪಾಯಿಂಟ್ಸ್ಗಳನ್ನ ನೀವು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಏನು ಕೇಳಿದಾನ? ಸೈನ್ಸ್ ಕೇಳಿದಾನ. ಎಸ್, ಇಲ್ಲಿ ನೋಡ್ರಿ, ಆಗ್ಲೇ ನಾನು ಹೇಳಿದ್ನಲ್ಲ, ನಾನು ನಿಮ್ಗೆ ಡಿಸ್ಕಷನ್ ಮಾಡುವಾಗ ಹೇಳಿದೆ. ಸೊ ಬೆಳವಣಿಗೆ ದರ ಅಂತ ಬಂದಾಗ ಏನು ಕ್ವಶನ್ ಕೇಳಿದಾನ? ಹಿಂದೂ ಜನಸಂಖ್ಯೆಯ ಬೆಳವಣಿಗೆ ದರ ಎಷ್ಟಿತ್ತು? 16.8% ಅಂತಂತಿತ್ತು. ಇಲ್ಲಿ ಏನು ಕೇಳಿದ ನೋಡ್ರಿ, ಲೀಸ್ಟ್ ಪಾಪ್ಯುಲೇಷನ್ ಬೆಳವಣಿಗೆ ದರ ಅಂತ ಬಂದಾಗ ಲೀಸ್ಟ್ ಪಾಪ್ಯುಲೇಷನು 2011ರಲ್ಲಿ ಯಾವ ಧರ್ಮದೈತಿ ಅಂತ ಕ್ವಶನ್ ಕೇಳಿದಾನ. 2011ರ ಪ್ರಕಾರ ಯಾವ ಧರ್ಮದ ಜನಸಂಖ್ಯೆ ತುಂಬ ಕಡಿಮೆ ಐತಂತ ಕೇಳಿದಾನ. ಅವ್ರು ಯಾರಪ್ಪ ಅಂತಂದು ಹೇಳಿದ್ರೆ ಜೈನ ಧರ್ಮದ್ದು. ಸೊ ಯಾವುದು? ಜೈನ ಧರ್ಮದ್ದು ಅಂತಂದು ಹೇಳ್ತೀವಿ.
ಜೈನ ಧರ್ಮದ ಜನಸಂಖ್ಯೆ ಅಂತಂದು ಹೇಳಿದ್ರೆ ತುಂಬ ಕಡಿಮೆ ಐತೆ. ಸೊ ಎಲ್ಲರೂ ನೋಡ್ತಾ ಇದ್ದೀರಾ ಕ್ವಶನ್ಸ್ಗಳು ಹೆಂಗೆ ಯಾವ ಥರ ಬರ್ತಿದ್ದಾವೆ ಅಂತಂದು ಹೇಳ್ಬಿಟ್ಟು ಜನಸಂಖ್ಯೆ ಮೇಲೆ ನೀವೆಲ್ಲರೂ ಏನು ಅನ್ಕೊಂಡಿರಿ, ಅತಿ ಹೈಯೆಸ್ಟ್ ಇರೋದು ಯಾವುದು, ಕಡಿಮೆ ಇರೋದು ಯಾವುದು, ಸಾಕ್ಷರತೆ ಯಾವುದು, ಕಡಿಮೆ ಯಾವುದು, ಈ ಥರ ಕ್ವಶನ್ಸ್ SSC ಒಳಗಡೆ ಕೇಳಂಗಿಲ್ಲ. ಆಮೇಲೆ ಬೇರೆ ಯಾರಾದರೂ ಯೂಟ್ಯೂಬಲ್ಲಿ ಹೇಳ್ತಾ ಇದ್ರೆ, ಕ್ಲಾಸಲ್ಲಿ ಹೇಳ್ತಾ ಇದ್ರು, ಸೀರಿಯಸ್ಲಿ ಹೇಳ್ತಿದ್ದೀನಿ, ಕೇಳಕ್ಕೆ ಹೋಗ್ಬೇಡ್ರಿ. ಸೊ ಈ ರೀತಿಯಾಗಿ ಏನಂತಂದು ಹೇಳಿದ್ರೆ ಕ್ವಶನ್ಸ್ಗಳನ್ನ ಕೇಳ್ತಾ ಇದ್ದಾನ, ತುಂಬ ಡೀಪಾಗಿ ಸ್ಟಡಿ ಮಾಡಬೇಕು ಜನಸಂಖ್ಯೆ ಬಗ್ಗೆ. 1 ಮಾರ್ಕ್ಸ್ ಕಂಪಲ್ಸರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇಲ್ಲಿ ಕೇಳ ನೋಡ್ರಿ, 2011 ಪ್ರಕಾರ 2011 ಪ್ರಕಾರ 100ಕ್ಕಿಂತ ಕಡಿಮೆ ಜನಸಾಂದ್ರತೆಯನ್ನ ಹೊಂದಿರುವ ರಾಜ್ಯ ಯಾವುದು ಅಂತ ಕೇಳಿದಾನೆ. ತುಂಬಾ ಡಿಫ್ರೆಂಟ್ ಆಗೈತೆ ಕ್ವಶನ್. ಇಲ್ಲಿ ನೋಡ್ರಿ, ಅತಿ ಕಡಿಮೆ ಜನಸಾಂದ್ರತೆಯನ್ನ ಹೊಂದಿರೋದು ಯಾವುದು, ಅತಿ ಕಡಿಮೆ ಜನಸಾಂದ್ರತೆಯನ್ನ ಹೊಂದಿರೋದು ಯಾವುದು, ಅರುಣಾಚಲ ಪ್ರದೇಶ ಅಂತಂದು ಹೇಳ್ತೀವಿ 17. ಸೊ ಅತಿ ಕಡಿಮೆ ಜನಸಾಂದ್ರತೆಯನ್ನು ಹೊಂದಿರೋದು ಯಾವುದು, ಅರುಣಾಚಲ ಪ್ರದೇಶ ಅಂತಂದು ಹೇಳ್ತೀವಿ 17 ಅಂತಂದು ಹೇಳ್ತೀವಿ. ಬಟ್ ಆದ್ರೆ ಇಲ್ಲೇನು ಕೇಳಿದಾನಂತಂದು ಹೇಳಿದ್ರೆ 1 ಸ್ಕ್ವೇರ್ ಕಿಲೋಮೀಟರ್ ಅಲ್ಲಿ, 1 ಚದರ ಕಿಲೋಮೀಟರ್ ಅಲ್ಲಿ 100ಕ್ಕಿಂತ ಕಡಿಮೆ ಜನರನ್ನ ಹೊಂದಿರೋದು. ನೋಡ್ರಿ, ಇಲ್ಲಿ ಅಸ್ಸಾಂ ಐತಾ, ಒಡಿಸ್ಸಾ ಐತಾ, ಸಿಕ್ಕಿಂ ಐತಾ, ಆಮೇಲೆ ರಾಜಸ್ಥಾನ ಐತಾ. ಕ್ವಶನ್ ಹೆಂಗೆ ಕೇಳಿದ ನೋಡ್ರಿ, ತುಂಬಾ ಡಿಫ್ರೆಂಟ್ ಆಗೈತೆ ಕ್ವಶನ್ ಇದು. ಸರ್ಚ್ ಮಾಡ್ರಿ, ಎಲ್ಲರೂ ಸರ್ಚ್ ಮಾಡಿದ್ರಿ. ಅಸ್ಸಾಮದ ಜನಸಾಂದ್ರತೆ ಎಷ್ಟೈತಿ, ಒಡಿಸ್ಸಾದ ಎಷ್ಟೈತಿ ಅಂತ ನೋಡ್ರಿ. ಸ್ವಲ್ಪ ಟೈಮ್ ಲೇಟ್ ಆದ್ರೂ ಪರವಾಗಿಲ್ಲ ಎಕ್ಸ್ಪ್ಲೇನ್ ಮಾಡಕ್. ನಾನು ಇದನ್ನ ಕ್ವಶನ್ ನೋಡಿಲ್ಲ, ಎಲ್ಲರೂ ಸರ್ಚ್ ಮಾಡ್ರಿ ಸ್ವಲ್ಪ ಎಷ್ಟೆಷ್ಟು ಅಂತ ಹೇಳ್ರಿ. ರಾಜಸ್ಥಾನದ ಜನಸಾಂದ್ರತೆ ಎಷ್ಟೈತಿ ನೋಡ್ರಿ. ಸಿಕ್ಕಿಮದ ಪಾಪ್ಯುಲೇಷನ್ ಡೆನ್ಸಿಟಿ ಎಷ್ಟು ಬರುತ್ತೆ, 86 ಐತೆ. 86 ಅಂದ್ರೆ 100ಕ್ಕಿಂತ ಕಡಿಮೆ ಅಂತ ಕೇಳಿದಾನಲ್ಲ, ಸಿಕ್ಕಿಂ ನಮ್ಗೆ ಆನ್ಸರ್ ಆಗುತ್ತೆ 86. 1 ಸ್ಕ್ವೇರ್ ಕಿಲೋಮೀಟರ್ ಅಲ್ಲಿ ಏನಪ್ಪಾ ಅಂತಂದ್ರೆ ಸಿಕ್ಕಿಂ ಒಳಗಡೆ 86 ಜನ ಆಗ್ತಾರೆ. ಸೇಮ್ ಅದೇ ತರ ಬೇರೆ ರಾಜ್ಯದ ನೋಡ್ರಿ ಎಷ್ಟೆಷ್ಟು ಅದಾವು ಇಲ್ಲಿ ಕೊಟ್ಟಿರೋದ್ರಲ್ಲಿ. ರಾಜಸ್ಥಾನದ ಯಾರ್ದಾದ್ರೂ ಕಂಡಿಡಿದ್ರ? ಒಡಿಸ್ಸಾದ ಎಷ್ಟೈತಿ? ಸೊ ಒಡಿಸ್ಸಾದ ಎಷ್ಟಪ್ಪ ಅಂತಂದು ಹೇಳಿದ್ರೆ 270 ಐತೆ. 1 ಸ್ಕ್ವೇರ್ ಕಿಲೋಮೀಟರ್ ಅಲ್ಲಿ ಒಡಿಸ್ಸಾದೊಳಗಡೆ ಏನಂತಂದು ಹೇಳಿದ್ರೆ 270 ಜನ ಕಂಡು ಬರ್ತಾರ. ಸೇಮ್ ಅದೇ ತರ ನೋಡ್ರಿ ಅಸ್ಸಾಂ ಒಳಗಡೆ, ಎಷ್ಟಪ್ಪ ಅಂತಂದು ಹೇಳಿದ್ರೆ 398 ಜನ. ರಾಜಸ್ಥಾನದೊಳಗಡೆ ಏನಪ್ಪಾ ಅಂತಂದು ಹೇಳಿದ್ರೆ 200 ಜನ. ಇಲ್ಲಿ ನಮಗೆ ಕ್ವಶನ್ ಹೆಂಗ್ ಕೇಳಿದಾನ, 100ಕ್ಕಿಂತ ಕಡಿಮೆ ಇರಬೇಕು. 1 ಸ್ಕ್ವೇರ್ ಕಿಲೋಮೀಟರ್ ಅಲ್ಲಿ 100ಕ್ಕಿಂತ ಕಡಿಮೆ ಜನಸಾಂದ್ರತೆಯನ್ನು ಹೊಂದಿರುವ ರಾಜ್ಯವನ್ನ ಗುರುತಿಸ್ರಿ ಅಂತಂದು ಹೇಳ್ಬಿಟ್ಟು ಎಲ್ಲ ಇದು 200, ಇದು 270, ಇದು 390. ಸಿಕ್ಕಿಂ ಮುಂದೇನಪ್ಪಾ ಅಂತಂದು ಹೇಳಿದ್ರೆ 86 ಜನಸಂಖ್ಯೆಯನ್ನ ಹೊಂದೈತೆ. ಕ್ವಶನ್ ನೋಡ್ರಿ ಯಾವ ತರ ಕೇಳ್ತಿದ್ದಾನೆ. ಲಾಸ್ಟ್ದು ಒಂದು 4-5, ಫಸ್ಟ್ದು ಒಂದು 4-5 ಏನಂತಂದು ಹೇಳಿದ್ರೆ ಕಂಪಲ್ಸರಿ ಬರೆದಿಟ್ಕೊಳ್ಳೇಬೇಕು ನೀವು. ಕ್ಲಿಯರಾ? ಈ ಕ್ವಶನ್ ಕ್ಲಿಯರಾ ಹೆಂಗೆ ಕೇಳಿದ ಅಂತಂದು ಹೇಳ್ಬಿಟ್ಟು ಕ್ವಶನ್ ಅಷ್ಟು ಅರ್ಥ ಮಾಡ್ಕೊಡ್ರಿ, ನೀವು ಓದುತ್ತೀರಿ. ನೆಕ್ಸ್ಟ್ ಕ್ವಶನ್ ಅರ್ಥ ಆಯ್ತಾ ಎಲ್ರಿಗೂ ಏನು ಕೇಳಿದ ಅಂತಂದು ಹೇಳಿ? ಕ್ವಶನ್ ಅತಿ ಕಡಿಮೆ ಜನಸಾಂದ್ರತೆ ಕೇಳಿಲ್ಲ, 100ಕ್ಕಿಂತ ಕಡಿಮೆ ಇರೋ ರಾಜ್ಯ ಯಾವುದು ಅಂತಂದು ಹೇಳ್ಬಿಟ್ಟು ಗುರುತಿಸ್ರಿ ಅಂತಂದು ಹೇಳಿದಾನೆ. ಆನ್ಸರ್ ಏನಪ್ಪಾ ಅಂತಂದು ಹೇಳಿದ್ರೆ ಸಿಕ್ಕಿಂ ಅಂತಂದು ಹೇಳ್ತೀವಿ. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಅತಿ ಕಡಿಮೆ ಲೋವೆಸ್ಟ್ ಪಾಪ್ಯುಲೇಷನ್ ಡೆನ್ಸಿಟಿ ಅಂತಂದು ಹೇಳಿದ್ರೆ ಅತಿ ಕಡಿಮೆ ಜನಸಾಂದ್ರತೆಯನ್ನ ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ಅಂತ ಕೇಳಿದಾನೆ. ಅತಿ ಕಡಿಮೆ ಜನಸಾಂದ್ರತೆಯನ್ನು ಹೊಂದಿರುವ ಕೇಂದ್ರಾಡಳಿತ, ಯೂನಿಯನ್ ಟೆರಿಟರಿ ಅಂತಂದು ಹೇಳಿದ್ರೆ ಕೇಂದ್ರಾಡಳಿತ ಪ್ರದೇಶ ಯಾವುದಂತ ಕೇಳಿದಾನ, ಅಂಡಮಾನ್ ನಿಕೋಬಾರ್ ಅಂತಂದು ಹೇಳ್ತೀವಿ. ಸೊ ಅತಿ ಕಡಿಮೆ ಜನಸಾಂದ್ರತೆಯನ್ನು ಹೊಂದಿರೋದು ಯಾವುದು, ಅಂಡಮಾನ್ ನಿಕೋಬಾರ್. ಸೊ ಇಲ್ಲಿ ನಿಮಗೆ ಡೈರೆಕ್ಟ್ SSC ಆನ್ಸರ್ ಕೊಟ್ಟಿದೆ ನೋಡ್ರಿ. ಡೈರೆಕ್ಟ್ ಅದಕ್ಕೆ ಯಾವುದು ಕ್ವಶನ್ಗೆ ಆನ್ಸರ್ಸ್ಗಳನ್ನ ತೆಗೆದಾಕಿಲ್ಲ. ಗ್ರೀನ್ ಕಲರ್ ಏನೈತೆ ಅದು ಕರೆಕ್ಟ್ ಆನ್ಸರ್. ಅಂಡಮಾನ್ ಅಂಡ್ ನಿಕೋಬಾರ್ ಅತಿ ಕಡಿಮೆ. ಅತಿ ಹೆಚ್ಚು ಅಂತ ಬಂದಾಗ ದೆಹಲಿ. ಅತಿ ಹೆಚ್ಚು ಅಂತ ಬಂದಾಗ ಏನಪ್ಪಾ ಅಂತಂದು ಹೇಳಿದ್ರೆ ದೆಹಲಿಯಲ್ಲಿ ಅತಿ ಹೆಚ್ಚು ಜನಸಾಂದ್ರತೆ ಕಂಡು ಬರುತ್ತೆ. ಯಾವಾಗ? ಯೂನಿಯನ್ ಟೆರಿಟರೀಸ್ ಅಂತ ಬಂದಾಗ. ಯೂನಿಯನ್ ಟೆರಿಟರೀಸ್. ಎಸ್, ಕೇಂದ್ರಾಡಳಿತ ಪ್ರದೇಶ. ಯೂನಿಯನ್ ಟೆರಿಟರೀಸ್ ಅಂತಂದು ಹೇಳಿದ್ರೆ ಕೇಂದ್ರಾಡಳಿತ ಪ್ರದೇಶ ಅಂತಂದು ಹೇಳ್ತೀವಿ.
ಇಲ್ಲಿ ನೋಡ್ರಿ, ನೆಕ್ಸ್ಟ್ ಒಂದು ತುಂಬ ಚೆನ್ನಾಗಿರೋದು ಕ್ವಶನ್ ಕೇಳಿದಾನ. ಅರ್ಬನೈಜೇಷನ್ ಅಂತಂದು ಹೇಳಿದ್ರೆ ನಗರೀಕರಣ. ಅರ್ಬನೈಜೇಷನ್ ಅಂತಂದು ಹೇಳಿದ್ರೆ ನಗರೀಕರಣ. ಇದನ್ನ ಯಾವುದ್ರಲ್ಲಿ ಅಳತೆ ಮಾಡ್ತಾರ? ಸೊ ಇಲ್ಲಿ ಏನು ಕೊಟ್ಟಿದಾನಪ್ಪ ಅಂತಂದು ಹೇಳಿದ್ರೆ ಡ್ಯಾಶ್ ಆಫ್ ಅರ್ಬನ್ ಪಾಪ್ಯುಲೇಷನ್ ಅಂತಂದು ಹೇಳಿದ್ರೆ ನಗರದ ಜನಸಂಖ್ಯೆ ಡಿವೈಡೆಡ್ ಬೈ ಒಟ್ಟು ಜನಸಂಖ್ಯೆ. ಸೊ ಇಲ್ಲಿ ನಗರದ ಜನಸಂಖ್ಯೆ ಡಿವೈಡೆಡ್ ಬೈ ಒಟ್ಟು ಜನಸಂಖ್ಯೆ ಅಂತ ಬಂದಾಗ ಪರ್ಸೆಂಟೇಜ್ ಆಫ್ ನಗರದ ಜನಸಂಖ್ಯೆ ಬರುತ್ತೆ. ಸೊ ಎಷ್ಟು ಪರ್ಸೆಂಟೇಜ್ ನಗರದ ಜನಸಂಖ್ಯೆ ಅಂತಂದು ಹೇಳ್ಬಿಟ್ಟು, ಇವಾಗ ನೋಡ್ರಿ, ನಗರದ ಜನಸಂಖ್ಯೆ ಏನಪ್ಪಾ ಅಂತಂದು ಹೇಳಿದ್ರೆ 100 ಐತೆ, ಟೋಟಲ್ ಜನಸಂಖ್ಯೆ 1000 ಐತೆ ಅಂತ ಅನ್ಕೊಡ್ರಿ. ಇಲ್ಲಿ ಏನಪ್ಪಾ ಅಂತಂದು ಹೇಳಿದ್ರೆ ನಮ್ದು ಪರ್ಸೆಂಟೇಜಲ್ಲಿ ಬರುತ್ತೆ. ಪರ್ಸೆಂಟೇಜಲ್ಲಿ ಏನಂತಂದು ಹೇಳಿದ್ರೆ ಅದು ಬೆಳವಣಿಗೆ ಬರುತ್ತೆ, ನಗರದ ಬೆಳವಣಿಗೆ, ನಗರೀಕರಣ, ಅರ್ಬನೈಜೇಷನ್ ಅಂತಂದು ಹೇಳ್ತೀವಿ. ಸೊ ಯಾವ ಲೆವೆಲ್ ಐತೆ ಅಂತಂದು ಹೇಳ್ಬಿಟ್ಟು ನಾವು ಹೇಳ್ತೀವಿ. ಈ ಕ್ವಶನ್ಗಳನ್ನ ಈ ರೀತಿ ಕೇಳ್ತಾರೆ. ಪಾಯಿಂಟ್ 1 ಇಂಟು 100 ಅಂತಂದು ಹೇಳಿದ್ರೆ 10%. 10% ಏನಪ್ಪಾ ಅಂತಂದು ಹೇಳಿದ್ರೆ ಅಲ್ಲಿ ಅರ್ಬನೈಜೇಷನ್ ಐತೆ, ಯಾವ ಹಂತದಲ್ಲಿ ಐತೆ ಅಂತಂದು ಹೇಳ್ಬಿಟ್ಟು ನಾವು ಹೇಳ್ಬೋದು. ಸೊ ಈ ರೀತಿಯ ಕ್ವಶನ್ಸ್ಗಳನ್ನ ಕೇಳ್ತಾನೆ, ನೆನ್ಪಿಟ್ಕೊಡ್ರಿ ಸ್ವಲ್ಪ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇಲ್ಲಿ ನೋಡ್ರಿ 2022 ಪ್ರಕಾರ ಅನ್ಎಂಪ್ಲಾಯ್ಮೆಂಟ್ ಅಂತಂದು ಹೇಳಿದ್ರೆ ನಿರುದ್ಯೋಗ. ಸೊ ನಿರುದ್ಯೋಗದ ದರ ಎಷ್ಟೈತಿ ಅದು ಇಲ್ಲಪ್ಪ ಅಂತಂದು ಹೇಳಿದ್ರೆ ಅರ್ಬನ್ ಪಾಪ್ಯುಲೇಷನ್ ಒಳಗಡೆ. ಅರ್ಬನ್ ಪಾಪ್ಯುಲೇಷನ್ ಅಂತಂದು ಹೇಳಿದ್ರೆ ನಗರ ಜನಸಂಖ್ಯೆ ಒಳಗಡೆ ನಿರುದ್ಯೋಗದ ದರ ಎಷ್ಟೈತಿ 2022 ಪ್ರಕಾರ. ನಗರ ಜನಸಂಖ್ಯೆಯ ಪ್ರಕಾರ ನಿರುದ್ಯೋಗದ ದರ 2022ರಲ್ಲಿ ಎಷ್ಟೈತಪ್ಪ ಅಂತಂದು ಹೇಳಿದ್ರೆ 10.09% ಐತೆ. ಇದು ಬರೆದು ಇಟ್ಕೊಳ್ರಿ, ತುಂಬಾ ಇಂಪಾರ್ಟೆಂಟ್, ಎಲ್ಲ ಕ್ವಶನ್ಸ್ಗಳು ಕೇಳಿದ್ರೆ 10.09% ಏನಪ್ಪಾ ಅಂತಂದು ಹೇಳಿದ್ರೆ ನಿರುದ್ಯೋಗದ ದರ ಆಗತ್ತ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸೊ ಯಾವ ರಾಜ್ಯ, ಇಲ್ಲಿ ಏನ್ ಕೇಳಿದನಪ್ಪ ಅಂತಂದು ಹೇಳಿದ್ರೆ ಯಾವ ರಾಜ್ಯ 10 crore ಕಡಿಮೆ ಜನಸಂಖ್ಯೆಯನ್ನ ಹೊಂದೈತೆ? ಈ ಕೆಳಗಡೆ ಕೊಟ್ಟಿರೋದ್ರಲ್ಲಿ ಯಾವ ರಾಜ್ಯದ ಜನಸಂಖ್ಯೆ 10 ಕಡಿಮೆ ಐತೆ? ಯಾವ್ದಪ್ಪ? 10.09. 10.09 ಅನ್ನೋದೇನಪ್ಪಾ ಅಂತಂದು ಹೇಳಿದ್ರೆ ಪರ್ಸೆಂಟೇಜ್. ಸೊ ಇವಾಗ ಏನಂತಂದು ಹೇಳಿದ್ರೆ 1000 ಜನ ಇದಾರೆ, 1000 ಜನದೊಳಗಡೆ ಏನಪ್ಪಾ ಅಂತಂದು ಹೇಳಿದ್ರೆ ಇಷ್ಟು ಜನ ನಿರುದ್ಯೋಗಿಗಳಿದಾರ ನಗರಗಳಲ್ಲಿ, ಸುಮ್ಮನೆ ಖಾಲಿ ಅಡ್ಡಾಡತ್ತಾರ, ಅವ್ರಿಗೆ ಉದ್ಯೋಗನ ಇಲ್ಲ. ಸೊ ನಗರದ ಜನಸಂಖ್ಯೆ ಒಳಗಡೆ ನಿರುದ್ಯೋಗದ ದರ ಎಷ್ಟೈತೆ ಅಂತ ಕೇಳಿದ್ರೆ 10.09% ನಿರುದ್ಯೋಗ ದರ ಆಯ್ತು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಏನ್ ಕೇಳಿದ್ರೆ 2011 ಪ್ರಕಾರ ಯಾವ ರಾಜ್ಯದಲ್ಲಿ ಲೆಸ್ ದನ್ 10 crore ಪಾಪ್ಯುಲೇಷನ್ ಐತೆ? ಇಲ್ಲಿ ನೋಡ್ರಿ, ಯಾವ ರಾಜ್ಯದಲ್ಲಿ ಲೆಸ್ ದನ್ 10 crore 10 ಕೋಟಿ ಜನಸಂಖ್ಯೆಗಿಂತ ಕಡಿಮೆ ಯಾವ ರಾಜ್ಯದಲ್ಲಿ ಪಾಪ್ಯುಲೇಷನ್ ಐತಿ, ಜನಸಂಖ್ಯೆ ಐತಿ? ಮಸ್ತ್ ಕೇಳಿದಾರೆ ಕ್ವಶನ್ಸ್. ಇಲ್ಲಿ ಕೇರಳ ಏನ್ ಕೊಟ್ಟಿದ್ದಾರೆ, ಟೋಟಲ್ ಆಗಿ 4 ರಾಜ್ಯಗಳನ್ನ ಕೊಟ್ಟಿದ್ದಾರೆ. ಸೊ ಉತ್ತರ ಪ್ರದೇಶ ಏನಪ್ಪಾ ಅಂತಂದು ಹೇಳಿದ್ರೆ 19 ಕೋಟಿ ಬರುತ್ತೆ. ಜಸ್ಟ್ ಹೇಳ್ತಾ ಇದ್ದೀನಿ, 19 ಕೋಟಿ ಏನಪ್ಪಾ ಅಂತಂದು ಹೇಳಿದ್ರೆ ಉತ್ತರ ಪ್ರದೇಶದಲ್ಲಿ ಹೈಯೆಸ್ಟ್. ಸೊ ಇಲ್ಲಿ ನಮ್ಗೆ ಆನ್ಸರ್ ಅಂತ ಬಂದಾಗ ವೆಸ್ಟ್ ಬೆಂಗಾಲ್ ಅಲ್ಲಿ ಏನಪ್ಪಾ ಅಂತಂದು ಹೇಳಿದ್ರೆ ಕಡಿಮೆ ಜನಸಂಖ್ಯೆಯನ್ನ ಹೊಂದೈತೆ. ಸೊ ವೆಸ್ಟ್ ಬೆಂಗಾಲ್ ಏನಪ್ಪಾ ಅಂತಂದು ಹೇಳಿದ್ರೆ